ಪ್ರಕಾಶ್ ರಾಜ್ ವಿರುದ್ಧ ವಾರೆಂಟ್ ಜಾರಿಗೆ ಪೊಲೀಸರು ಹಿಂದೇಟ್ ಹಾಕ್ತಿದ್ದಾರೆ. ಅರೆಸ್ಟ್ ವಾರೆಂಟ್ ಜಾರಿಗೆ ಬೆಂಗಳೂರು ಪೊಲೀಸರು ಹಿಂದೇಟ್ ಹಾಕ್ತಾ ಇರೋದು. ಅರೆಸ್ಟ್ ವಾರೆಂಟ್ ಇರೋ ವ್ಯಕ್ತಿಗೆ ಬೆಂಗಳೂರು ಪೊಲೀಸರಿಂದಲೇ ಭದ್ರತೆ ಸಿಗ್ತಾ ಇದೆ. ಜೂನ್ 18ಕ್ಕೆ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಪ್ರಕಾಶ್ ರಾಜ್ ಸುದ್ದಿಗೋಷ್ಠಿ ನಡೆಸಿದ್ರು. ಆಗ ಪ್ರಕಾಶ್ ರಾಜ್ರನ್ನ ಬಿಗಿ ಭದ್ರತೆಯಲ್ಲಿ ಪೊಲೀಸರು ಕರೆ ತಂದಿದ್ರು. ಧರ್ಮಸ್ಥಳ ವಿಚಾರವಾಗಿ ಜೂನ್ 18ನೇ ತಾರೀಕು ಪ್ರಕಾಶ್ ರಾಜ್ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಸಿದ್ರು. ಚಿನ್ನಯ್ಯ ತನ್ನ ಮೇಲೆ ಮಾಡಿದಂತ ಆರೋಪ ಅದಕ್ಕೊಂದಷ್ಟು ಸ್ಪಷ್ಟನೆಯನ್ನ ಕೊಡೋದಕ್ಕೆ ಅಂತ ಪ್ರೆಸ್ ಮೀಟ್ ಅನ್ನ ಕರೆದಿದ್ರು. ಆ ಪ್ರೆಸ್ ಮೀಟ್ಗೆ ಪ್ರಕಾಶ್ ರಾಜ್ರನ್ನ ಪೊಲೀಸರೇ ಬಿಗಿ ಭದ್ರತೆಯಲ್ಲಿ ಕರ್ಕೊಂಡು ಬಂದಿದ್ರು. ವಾರೆಂಟ್ ಜಾರಿ ಮರೆತು ಬೆಂಗಳೂರು ಪೊಲೀಸರು ಭದ್ರತೆ ನೀಡಿದ್ರು. ನಾನ್ ವೇಲೇಬಲ್ ವಾರೆಂಟ್ ಜಾರಿ ಆದ್ರೂ ಸಹ ಪೊಲೀಸರು ಯಾಕೆ ಹಿಂದೇಟ್ ಹಾಕ್ತಾ ಇದ್ದಾರೆ? ಅರೆಸ್ಟ್ ವಾರೆಂಟ್ ಇರೋ ವ್ಯಕ್ತಿಗೆ ಬೆಂಗಳೂರು ಪೊಲೀಸರೇ ಭದ್ರತೆ ಕೊಡ್ತಾ ಇದ್ದಾರೆ. ಕೋರ್ಟು 3ನೇ ಬಾರಿ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿರುವುದು. ಈ ಪ್ರಕರಣದಲ್ಲಿ ವಿಚಾರಣೆಗೂ ಹಾಜರಾಗಿಲ್ಲ. ಸಮನ್ಸ್ ವಾರೆಂಟ್ ಜಾರಿ ಆದ್ರೂ ಸಹ ಡೋಂಟ್ ಕೇರ್ ಅಂದಿದ್ದಾರೆ. ಇದು ಉದ್ದಟತನ ತೋರ್ತಾ ಇರೋದು. ಈಗ ಕೋರ್ಟ್ 3ನೇ ಬಾರಿ ವಾರೆಂಟ್ ಜಾರಿ ಮಾಡಿದ್ರೂ ಕೂಡ ಆ ವಾರೆಂಟ್ ಜಾರಿ ಆಗಿದ್ದನ್ನ ಮರೆತು ಬೆಂಗಳೂರು ಪೊಲೀಸರೇ ಭದ್ರತೆ ನೀಡಿದ್ರು. ಈಗ ನೀವು ನೋಡ್ತಾ ಇರೋ ದೃಶ್ಯ ಮೊನ್ನೆ ತಾನೇ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪ್ರಕಾಶ್ ರಾಜ್ ನಡೆಸಿದಂತ ಸುದ್ದಿಗೋಷ್ಠಿ. ಪ್ರಕಾಶ್ ರಾಜ್ ವಿರುದ್ಧ ವಾರೆಂಟ್ ಜಾರಿಗೆ ಪೊಲೀಸರು ಹಿಂದೇಟ್ ಹಾಕ್ತಿದ್ದಾರೆ. ಅರೆಸ್ಟ್ ವಾರೆಂಟ್ ಜಾರಿಗೆ ಬೆಂಗಳೂರು ಪೊಲೀಸರು ಹಿಂದೇಟ್ ಹಾಕ್ತಾ ಇರೋದು. ಅರೆಸ್ಟ್ ವಾರೆಂಟ್ ಇರೋ ವ್ಯಕ್ತಿಗೆ ಬೆಂಗಳೂರು ಪೊಲೀಸರಿಂದಲೇ ಭದ್ರತೆ ಸಿಗ್ತಾ ಇದೆ. ಜೂನ್ 18ಕ್ಕೆ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಪ್ರಕಾಶ್ ರಾಜ್ ಸುದ್ದಿಗೋಷ್ಠಿ ನಡೆಸಿದ್ರು. ಆಗ ಪ್ರಕಾಶ್ ರಾಜ್ರನ್ನ ಬಿಗಿ ಭದ್ರತೆಯಲ್ಲಿ ಪೊಲೀಸರು ಕರೆ ತಂದಿದ್ರು. ಧರ್ಮಸ್ಥಳ ವಿಚಾರವಾಗಿ ಜೂನ್ 18ನೇ ತಾರೀಕು ಪ್ರಕಾಶ್ ರಾಜ್ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಸಿದ್ರು. ಚಿನ್ನಯ್ಯ ತನ್ನ ಮೇಲೆ ಮಾಡಿದಂತ ಆರೋಪ ಅದಕ್ಕೊಂದಷ್ಟು ಸ್ಪಷ್ಟನೆಯನ್ನ ಕೊಡೋದಕ್ಕೆ ಅಂತ ಪ್ರೆಸ್ ಮೀಟ್ ಅನ್ನ ಕರೆದಿದ್ರು. ಆ ಪ್ರೆಸ್ ಮೀಟ್ಗೆ ಪ್ರಕಾಶ್ ರಾಜ್ರನ್ನ ಪೊಲೀಸರೇ ಬಿಗಿ ಭದ್ರತೆಯಲ್ಲಿ ಕರ್ಕೊಂಡು ಬಂದಿದ್ರು. ವಾರೆಂಟ್ ಜಾರಿ ಮರೆತು ಬೆಂಗಳೂರು ಪೊಲೀಸರು ಭದ್ರತೆ ನೀಡಿದ್ರು. ನಾನ್ ವೇಲೇಬಲ್ ವಾರೆಂಟ್ ಜಾರಿ ಆದ್ರೂ ಸಹ ಪೊಲೀಸರು ಯಾಕೆ ಹಿಂದೇಟ್ ಹಾಕ್ತಾ ಇದ್ದಾರೆ? ಅರೆಸ್ಟ್ ವಾರೆಂಟ್ ಇರೋ ವ್ಯಕ್ತಿಗೆ ಬೆಂಗಳೂರು ಪೊಲೀಸರೇ ಭದ್ರತೆ ಕೊಡ್ತಾ ಇದ್ದಾರೆ. ಕೋರ್ಟು 3ನೇ ಬಾರಿ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿರುವುದು. ಈ ಪ್ರಕರಣದಲ್ಲಿ ವಿಚಾರಣೆಗೂ ಹಾಜರಾಗಿಲ್ಲ. ಸಮನ್ಸ್ ವಾರೆಂಟ್ ಜಾರಿ ಆದ್ರೂ ಸಹ ಡೋಂಟ್ ಕೇರ್ ಅಂದಿದ್ದಾರೆ. ಇದು ಉದ್ದಟತನ ತೋರ್ತಾ ಇರೋದು. ಈಗ ಕೋರ್ಟ್ 3ನೇ ಬಾರಿ ವಾರೆಂಟ್ ಜಾರಿ ಮಾಡಿದ್ರೂ ಕೂಡ ಆ ವಾರೆಂಟ್ ಜಾರಿ ಆಗಿದ್ದನ್ನ ಮರೆತು ಬೆಂಗಳೂರು ಪೊಲೀಸರೇ ಭದ್ರತೆ ನೀಡಿದ್ರು. ಈಗ ನೀವು ನೋಡ್ತಾ ಇರೋ ದೃಶ್ಯ ಮೊನ್ನೆ ತಾನೇ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪ್ರಕಾಶ್ ರಾಜ್ ನಡೆಸಿದಂತ ಸುದ್ದಿಗೋಷ್ಠಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.